ಇತ್ತೀಚೆಗೆ ಶಿಡ್ಲಘಟ್ಟದಲ್ಲಿ ನಡೆದ ಕಲ್ಟ್ ಚಲನಚಿತ್ರದ ಪ್ರಚಾರದ ಕಾರ್ಯಕ್ರಮದ ಅಂಗವಾಗಿ ಅಳವಡಿಸಲಾಗಿದ್ದ ಬ್ಯಾನರ್ ಅನ್ನು ನಗರಸಭೆಯಿಂದ ತೆರವುಗೊಳಿಸಿದ ವಿಚಾರದಲ್ಲಿ ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ ನಗರಸಭೆಯ ಪೌರಾಯುಕ್ತರಿಗೆ ಅವಾಚ್ಯ ಶಬ್ದಗಳಿಂದ ನಂದಿಸಿ ಬೆದರಿಕೆ ಹಾಕಿದರು. ಈ ಸುದ್ದಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಗಮನ ಸೆಳೆದು ರಾಜೀವ್ ಗೌಡಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ನೋಟಿಸ್ ನೀಡಿ ವಾರದೊಳಗೆ ಉತ್ತರ ನೀಡಬೇಕು ಎಂದು ಡೆಡ್ಲೈನ್ ನೀಡಿದ್ದಾರೆ. ಇದರಿಂದಾಗಿ ಸಹಜವಾಗಿ ರಾಜಕೀಯ ವಲಯದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ವಿಚಾರಗಳು ಅವರು ತೀರ್ಮಾನ ಏನು ಮಾಡ್ತಾರೆ ಅಂತ ನಾವು ನೋಡಬೇಕಾಗ್ತದೆ. ಈಗಾಗಲೇ ಇಲ್ಲಿನ ವಿಚಾರಗಳ ಬಗ್ಗೆ ವರಿಷ್ಠರಿಗೆ ಮನವಿ ವರದಿನ ಕೊಡೋಂಥ ಕೆಲಸನೂ ಸಹ ನಾವು ಮಾಡ್ತಾ ಇದ್ವಿ. ಅದರ ಮೇಲೆ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅಂತ ನೋಡೋಣ. ಒಂದು ಕಡೆ ಒಬ್ಬ ಮಹಿಳಾ ಅಧಿಕಾರಿ ಕಣ್ಣಲ್ಲಿ ನೀರು ತರಿಸೋಂಥ ವಾತಾವರಣ ಸೃಷ್ಟಿಯಾಗಿ ಅವರ ನೋವನ್ನು ಅವರು ಎಕ್ಸ್ಪ್ರೆಸ್ ಮಾಡಿದಾಗ ಏನಾದರೂ ಒಂದು ವಿಕೋಪಕ್ಕೆ ಹೋಗೋಂಥ ವಾತಾವರಣ ಸೃಷ್ಟಿ ಆಗ್ತದೋ ಇಲ್ಲ ಅಲ್ಲಿ ಬಳಸಿರೋಂಥ ಪದಗಳಿಂದ ಬೇರೆಯವ್ರಿಗೆ ತೊಂದರೆಯಾಗಿ ಏನಾದರೂ ಸಮಸ್ಯೆಗಳಾಗ್ತವೆ ಅನ್ನೋ ನಿಟ್ಟಿನಲ್ಲಿ ಆ ರೀತಿಯಾದಂಥ ಬಂದೋಬಸ್ತ್ ವ್ಯವಸ್ಥೆ ಸರ್ಕಾರದ ಗೃಹ ಇಲಾಖೆಯಿಂದ ಏನು ಮಾಡ್ಕೊಬೇಕು ಅವರ ವ್ಯವಸ್ಥೆಗಳು ಅವ್ರು ಮಾಡ್ಕೊಂಡಿದ್ದಾರೆ. ಇದಕ್ಕೆ ಧೃತಿಗೆಡಂಥದ್ದಾಗಲಿ ಇಲ್ಲ ಏನೋ ಸಮಸ್ಯೆ ಸೃಷ್ಟಿ ಆಗ್ತದೆ ಅನ್ನೋಂಥ ವಾತಾವರಣ ಏನೂ ಇಲ್ಲ, ಎಲ್ಲನೂ ತಿಳಿಯೇ ಆಗ್ತಾಯಿದೆ. ಅವರೂ ರಾಜೀವ್ ಗೌಡರು ಕ್ಷಮೆ ಕೇಳಿರೋಂಥದ್ದನ್ನು ತಾವು ನೋಡಿರ್ತೀರಿ. ಹಾಗಾಗಿ ಇದು ಸಾಮಾನ್ಯ ಪರಿಸ್ಥಿತಿಗೆ ಮರಳ್ತದೆ ಅಂತೇಳಿ ನನ್ನ ಭಾವನೆ. ನುಡಿ ನಡತೆನೆಲ್ಲನೂ ಸಹ ಸಾರ್ವಜನಿಕರು ನೋಡ್ತಾ ಇರ್ತಾರೆ, ಪ್ರತಿಯೊಬ್ಬರು ಸಹ ಗಮನಿಸ್ತಾ ಇರ್ತಾರೆ. ಇದೆಲ್ಲ ಕಂಪ್ಯೂಟರ್. ಈಗ ನಾವು ಇಲ್ಲೇನು ಮಾತಾಡ್ತೀವಿ ಅದು ಈಗ ಇಡೀ ತಾಲೂಕು ಜಿಲ್ಲೆ ರಾಜ್ಯಕ್ಕೆ ನೋಡೋಂಥ ವಾತಾವರಣ ತಂತ್ರಜ್ಞಾನ ನಮ್ಮಲ್ಲಿ ಬಂದ್ಬಿಟ್ಟಿದೆ. ಕಳೆದ 2 ದಿನಗಳಿಂದನೂ ಸಹ ಮಾಧ್ಯಮದಲ್ಲಿ ಪತ್ರಿಕೆಗಳಲ್ಲಿ ಶಿಡ್ಲಘಟ್ಟದ್ದೇ ಸುದ್ದಿ ಆಗ್ತಾಯಿದೆ. ನಮ್ಮ ಸ್ವಭಾವ ನಮ್ಮ ಗುಣಗಳು ಸರಿಯಾಗಿದ್ದರೆ ಸರಿ ಅಂತಾರೆ, ತಪ್ಪಿದರೆ ತಪ್ಪು ಅಂತ ಖಂಡಿಸ್ತಾರೆ. ಅವರ ಮಾತು ಅವರ ಹೇಳಿಕೆಗಳು ಅದು ಇವತ್ತೂ ಫಲಿತಾಂಶ ನೋಡ್ತಾ ಇದ್ದೀವಿ. ಇವೆಲ್ಲವೂ ಸಹ ಅಂಥ ಗಣನೆ ವಿಚಾರಕ್ಕೆ ಬರೋದಿಲ್ಲ. ಸಾರ್ವಜನಿಕರ ಸೇವೆ ಮಾಡೋಂಥದ್ದು ಅವ್ರ ವಿಶ್ವಾಸ ಗಳಿಸೋಂಥದ್ದು ಪಕ್ಷದ ಆಶೀರ್ವಾದ ಜನಾಭಿಪ್ರಾಯದ ಮೇಲೆ ತೀರ್ಮಾನ ಮಾಡೋಂಥದ್ದು 2028 ಅಂತೇಳಿ ನಾವು ಹೇಳಿದ್ದೀವಿ. ಆವತ್ತಿನವರೆಗೂ ಸಹ ನಾವು ಸಾರ್ವಜನಿಕರ ಕೆಲಸ ಮಾಡೋಂಥದ್ದು ಪಕ್ಷ ಕಟ್ಟೋಂಥದ್ದು ಆಗಬೇಕು, ನೀವು ಸಂಯಮದಿಂದ ಪಕ್ಷನ ಕಟ್ಟಿ ಅಂತ ತಾಕೀತು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತೊಂದೆಡೆ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಡಾಕ್ಟರ್ ಎಂ ಶಶಿಧರ್ ಮುನಿಯಪ್ಪ ಅವರು ಕ್ಷೇತ್ರದಲ್ಲಿ ಪ್ರವೇಶ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಆಗಿರುವ ಡ್ಯಾಮೇಜ್ ಕಂಟ್ರೋಲ್ ಮಾಡಲು ಮುಂದಾಗಿದ್ದಾರೆ. ಅಲ್ಲದೆ ನಗರಸಭೆಯ ಪೌರಾಯುಕ್ತರಿಗೆ ಕರೆ ಮಾಡಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕ್ಷಮೆಯಾಚಿಸಿ ಕರ್ತವ್ಯ ನಿರ್ವಹಿಸಲು ಎಲ್ಲಾ ರೀತಿಯ ಸಹಕಾರ ನೀಡುವುದಾಗಿ ಹೇಳಿದ್ದಾರೆ. ಡಾಕ್ಟರ್ ಶಶಿಧರ್ ಮುನಿಯಪ್ಪಗೆ ಮತ್ತೊಬ್ಬ ಕಾಂಗ್ರೆಸ್ ಮುಖಂಡ ಆಂಜಿನಪ್ಪ ಪುಟ್ಟು ಸಾಥ್ ನೀಡಿದ್ದಾರೆ. ಕಾನೂನನ್ನ ಎಲ್ಲರೂ ಗೌರವಿಸಬೇಕು. ರಾಜೀವ್ ಗೌಡ ಅವರು ಸಹ ಕ್ಷಮೆಯಾಚಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲವೂ ಸರಿ ಹೋಗುತ್ತದೆ ಎಂದು ಹೇಳಿದ್ದಾರೆ. ಮಹಿಳಾ ಅಧಿಕಾರಿಯನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿರುವ ವಿಚಾರವನ್ನ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಮುಖಂಡರು ರಾಜ್ಯ ಸರ್ಕಾರ ಮತ್ತು ಪಕ್ಷದ ಮುಖಂಡರ ವಿರುದ್ಧ ಎಕ್ಸ್ ಖಾತೆಯ ಮೂಲಕ ಟಾಂಗ್ ನೀಡಿದ್ದಾರೆ. ಇನ್ನು ಕಾಂಗ್ರೆಸ್ ಮುಖಂಡ ಹಾಗೂ ಪೌರಾಯುಕ್ತರ ನಡುವೆ ವಾದ ವಿವಾದಕ್ಕೆ ಕಾರಣವಾಗಿದ್ದ ಬ್ಯಾನರ್ಗಳನ್ನ ಮತ್ತು ಫ್ಲೆಕ್ಸ್ಗಳನ್ನ ತೆರವುಗೊಳಿಸುವ ಕಾರ್ಯಾಚರಣೆ ಶಿಡ್ಲಘಟ್ಟ ನಗರದಲ್ಲಿ ನಡೆದಿದೆ. ಹಾಗೆ ಆಗುತ್ತೆ. ಯಾಕಂದರೆ ನಮಗೆ ನಾನು ಆಗಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಯಾಕಂದರೆ ಯಾರೇ ಆಗಲಿ ಈಗ ಕೆಟ್ಟ ಕೆಲಸ ಮಾಡಿದಾಗ ನಾವು ಅದನ್ನು ಕೆಟ್ಟ ಕೆಲಸದಿಂದ ಒಳ್ಳೇದಾಗ್ಯ ಅನ್ನೋ ಇಮೇಜ್ ಬರುತ್ತೆ ಅನ್ನೋದನ್ನು ನಾವು ತಪ್ಪೋದು. ಕೆಟ್ಟದ್ದು ಮಾಡಿದಾಗ ಕೆಟ್ಟದೇ ಆಗುತ್ತೆ. ನಾವು ಅದನ್ನು ಸರಿಪಡಿಸ್ಕೊಳೋದಕ್ಕೆ ನಾವು ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾಯಿದ್ದೀವಿ ಬಿಟ್ಟರೆ ತಪ್ಪಾಗಲ್ಲ ಅನ್ನೋದು ನಾವು ಅಲ್ಲಿಗೆ ನಾವು ಮೂರ್ಖರಾಗ್ತೀವಿ. ಅದಕ್ಕೋಸ್ಕರ ಅದು ಸರಿ ಇರಲ್ಲ. ಶಶಿಧರ್ ಮುನಿಯಪ್ಪ ಅವರು ಸಕ್ರಿಯವಾಗಿ ಏನಾಗುತ್ತೆ ಗೊತ್ತಾ, ಈಗ ನಾವು ನಮ್ಮ ಹತ್ರಕ್ಕೆ ಯಾರು ಬರ್ತಾರೆ ಕಾರ್ಯಕರ್ತರು ಯಾರು ಬಂದಿದ್ದಾರೋ ಇವತ್ತವರೆಗೂ ಕೂಡ ಹೆಚ್ಚು ಕಡಿಮೆ ನಾನು ಡೈಲಿ 3:30 6:30ವರೆಗೂ ನಮ್ಮ ಊರಿನ ಕಾರ್ಯಕರ್ತರು ಯಾರು ಬಂದರೂ ಅಟೆಂಡ್ ಮಾಡ್ತಾಯಿದ್ದೀನಿ. ನಾನು ಇಲ್ಲಿರದೇ ಇರ್ಬೋದು. ಯಾಕಂದರೆ ಇಲ್ಲೇನಾಗುತ್ತೆ ಅಂದರೆ ನಮ್ಮಲ್ಲಿ ಈಗಾಗಲೇ ಇಬ್ಬರು ಇದ್ದಾರೆ. ಈಗ ಶಶಿಧರ್ ಒಬ್ಬರು ಬಂದ್ರಪ್ಪ 3 ಜನ ಆಗೋದು ಅಂತ ಹಬ್ಬಿಸ್ತಾರೆ. ತಮೀಮ್ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ.